ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಿಮ್ಗೊಂದು ಮಾತು ಹೇಳಬೇಕು ಕಣ್ರಿ ವೀಕ್ಷಕರೇ. ಏನಂದರೆ ಈ ಒಂದು 4-5 ದಿವಸದಿಂದ ನನಗೆ ಹುಷಾರಿಲ್ಲದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡ್ರಿ. ಇವತ್ತೇ ವಿಡಿಯೋ ಮಾಡೋಕ್ಕಾಗ್ತಿರೋದು. ನನಗೆ ಯಾಕೆ ಆರೋಗ್ಯದಾಗೆ ಹುಷಾರಿಲ್ಲದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೂ ಲೈಕ್ ಮಾಡಿರಿ. ನೋಡಿ ಸುಮ್ಮನಾಗಬೇಡ್ರಿ, ದಯವಿಟ್ಟು ನೋಡಿ ಸುಮ್ಮನಾಗಬೇಡ್ರಿ. ಒಂದು ಲೈಕ್ ಕೊಡಿರಿ. ಹಂಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸ್ರಿ. ಈ ನಿಂಗಜ್ಜಿ ಎತ್ಲಾಗ ಹೋದ್ಲಮ್ಮ, ಯೋಟತ್ತಾದ್ರೂ ಬರಲ್ಲ, ಬಾಯಾರು ಸಾಯಂಗಾಗೈತೆ ಹಂಗೆ ಈ ಬಿಸಿಲಿಗೂ ಅದಕ್ಕೂ. ನಿಂಗಜ್ಜಿ ಬಾ ಬಾರಜೆ, ಜಲ್ ಬಾ. ಯಾಕೆ ಹುಡ್ಗೆಲ್ಲ ಮಕ್ಕ ಅಂಗುಲಿ ಕೆಮ್ತಿಯಲ್ಲೇ ಹಂಗೇನೆ ನನ್ನ ನೋಡಿದ್ರೆ ನಿನ್ಗೆ ಎಂತಟ ಸಿರಿಯಾಗುತ್ತಮ್ಮ. ಅಜ್ಜೆ ಅಜ್ಜೆ ಬರತ್ತೆ ಬರತ್ತೆ ಅಂತಂದೇಳಿ ಹುಲಿ ಕೆಮ್ತೀಯ, ಹೆಂಗಾಗುತ್ತಮ್ಮ ನಿನ್ಗೆ ಯೋಟಾಸೆ ನನ್ನ ಮೇಲೆ. ಅಲ್ಲ ಸುಮ್ಮನೆ ಬದುಕು ಮಾಡೋಕ್ಕಾಗಲ್ವೇ ನೀನು? ಈಗಿನ ಬಂದವಳೆ ಹಂಗೆ ಬಡ್ಕೊಂತಾಳೆ ಹಂಗೇನೆ. ಒಂದು ಚೆನ್ನಾಗಿ ಹೊತ್ತು ನಿಂತ್ಕೊಂಬೋಡಲ್ವೇ ನೀನು ಹಂಗೇನೆ? ನಿನ್ಗಿನ್ನ ಸಾಕಾಗಿಲ್ಲ ನಮ್ಮ ಮಾಮನ್ ತಗೊಟ್ಟು ನಿಂತ್ಕೊಂಡು ಮಾತಾಡಿ ಕೂಕೊಂಡು ಬಂದಿದ್ಯಾ? ಇನ್ನು ನಿನ್ಗಿನ್ನ ಸಾಕಾಗಿಲ್ಲ ನಮ್ಮನ್ನ ಬದುಕು ಮಾಡೋಕ್ಕಿಕ್ಕಮ್ಮ ನೀನು ಅತ್ತಮ್ಮ. ನೀನು ಸುಮ್ಮನೆ ನಿಂತ್ಕೊ ಹೋಗಿ ಮರನಾಳಗೆ. ನಮಗೆ ಭಯ ಸಾಯಂಗಾಗೈತೆ. ನೀರು ತಂದಿದ್ದೀಯ ಹಂಗ? ನೀರು ತೊತ್ತ ಏಟತ್ ನೋಡೋದು ಏನೇನು ಹೋಯ್ದ್ರಲ್ಲ ನಮ್ಮ ಸಸ್ಯರ ಅವರು ಬಂದವ್ರೆ, ನೀರು ಪಾರು ಕೊಡಬೇಕು ಅಂತಂದು ಅಂಬಲ್ಲ ನೀನು. ಹೋಗಿ ನೆಳಕ್ಕೆ ಹೋಗಿ ನಿಂತ್ಕೊಂತೀಯ ಸುಮ್ಮನೆ. ಈಗಳಮ್ಮ ಈ ಲಸ್ಮಕ್ಕಾಗಿ ಬರೇ ಇಂಥವು ಹೇಳೋದೇ ನಿನ್ನ. ನಾನು ಈ ವಯಸ್ಸಿನಾಗ ವಜ್ಜನ್ ತಗೊಂಡು ಏನು ಮಾಡಾನೆ? ಏನು ಮಾಮನ ಮಗ್ಳಿಗೆ ನಿಂತ್ಕೊಂಡು ಬಂದಿದ್ದೀಯ ಅಂತಂದಲ್ಲಿ ನಿನ್ನ ಹುಡುಗಿಯಮ್ಮ. ನೀನಿನ್ನ ನಿಂತ್ಕೊಂಬೋದು, ಕೂಕೊಂಬೋದು, ಮಾತಾಡೋದು, ಚಕ್ಕಂದಾಡೋದು ಎಲ್ಲ ನಿನಗೆ ಅಮ್ಮ ಈ ವಯಸ್ಸಿಗೆ. ನನಗೇನೇ ಅನಿಸುತ್ತೆ ಇವಾಗ ನನಗೆ ಹೇಳ್ತಾಳೆ ಸುಮ್ಕಿರೆ ನಿನ್ನ. ಅದೇ ನಮ್ಮ ಹುಡುಗಿಗೆ ಹೇಳ್ಬೇಕು, ಅವಳಿಗೆ ನೋವಿಲ್ಲ ಕಣಪ್ಪ. ಬೋಲು ಇಲ್ಲಿ ಹೊಲಕ್ಕೆ ಬಂದಿತ್ತ ಬೋಲ್ ಕೇಕಾಗ್ತಾಳೆ ಒಂದಿಟ್ಟು ಅವಳಿಗೆ ಸರಿಯಾಗಿ ಇದನ್ನ ಮಾಡು, ಏಟ್ ಕೊಡು ಅಂತಂದೇಳಿ ಹೇಳ್ಬೇಕು ನಿನಗೆ. ಹೋಯ್ತಾನೆ ಅಡ್ಡೈಸ್ಕೆಲ್ಲ ಏನಾನ ಬಂದ ಒಯ್ಬೇಕು ಅಷ್ಟೇ. ನಮ್ಮ ಮೊನ್ನೆ ಒಯ್ಯೋಕ್ಕೇನಾಗಲ್ಲ ಬಿಡು. ಈ ಕಾಲಾಗೆ ಯಾರು ವಯಸ್ಕೆಮಲ್ಲಿ ನಿನ್ನ ಕಾಲು ಓದ್ಕಣಮ್ಮ. ವಯಸ್ಕೆಮ್ಮ ಕಾಲ ಮುಗೀತು, ಒಯ್ಬೇಕು ಅಷ್ಟೇ. ರಾತ್ರಿ ಎಲ್ಲ ಇಕ್ಕೇನಿದ್ದಾವೆ ಅದಕ್ಕೆ ಎದ್ದು. ಈಗಳಮ್ಮ ನಿಮ್ಮ ಅತ್ತೆ ಸೊಸೆ ಮುಗಿಯಲ್ಲಮ್ಮ ತಾಯಿ. ನೀರು ಕೊಟ್ಟಿರ್ತಾರ, ನೀರು ತಂದಿದ್ಯಾನ ಕೇಳಿ ಅಂತಂದ್ರೆ ಈ ಲೋಸ್ ಮಕ್ಕ ಯಾವ ನಿಂಗಜ್ಜಿ ಕೊಟ್ಟು ಚಲ್ಲಾಟ ಆಡೋಕೆ ಹೋಗ್ತಾಳೆ ಹಂಗೇನೆ. ಈಗ ನೀರು ತಂದಿದ್ರೆ ಕೊಡಮ್ಮ ತಾಯಿ ನೀನು ಸುಮ್ಮನೆ, ಆಮೇಲೆ ಹೇಳಿವೆಂತಿ. ಏ ಹುಡುಗೇ ಲಸ್ಮಕ್ಕವು ಇಲ್ಲಿ ಹಿಡ್ದಿಕ್ಕವ್ರೆ ಬೆಳಗ್ಗೆ ಕರೆಂಟ್ ಬಂದಾಗ ಅಂತಂದೇಳಿ ಅಂದರು. ನಾನು ಬರೋ ಕೈಗೆ ಬಂದು ಆಗ ನಾಯಿ ಆತ ಎಲ್ಲ ಉಳ್ಸಿದ್ ಕಣೆ, ನೀರೇ ಇಲ್ಲ. ಯಾತ್ರ ಬಂದು ಉಳ್ಸಿದ್ದೇವೆ. ಅದಕ್ಕೆ ಆ ಹುಡುಗಿಗೆ ಹೇಳ್ದೆ, ಹೋಗಿ ಕರೆಂಟ್ ಬಂದಿದ್ರೆ ಎತ್ತಿ ಇನ್ನೊಂದು ಬಿನ್ನಿಗೆ ಇಟ್ಕೊಂಬರಪ್ಪ ಅಂತಂದೇಳಿ ಬರೋಣ ಅಂತ ನಿಂತ್ಕೊಂಡಿದ್ದು. ನೀನೇ ನನಗೆ ನಮ್ಮ ಅತ್ತೆ ಸುಮ್ಮನೆ ನಿಂತ್ಕೊಂತಾಳೆ ಅಂತಂದೇಳಿ ಬಡ್ಕೊಂಡು ಸಾಯ್ತಾಳೆ ಹಂಗೇನೆ. ನೀರೇ ತರತಕ್ಕನ ಹಂಗೆ ಮಾಡ್ತಾ ಇರು. ಇನ್ನು ಈಗಿನ ಬಂದವಳೆ ನನ್ನ ಮಗ ದಪ್ಪನ ಕೊಟ್ಟು ತಂದಾಗ್ತಾನೆ ಸರಿಯ ಮೇಯ್ತಾಳೆ. ನೀರು ನೀರು ಅಂತಾಳೆ ದಪ್ಪನ ಕೊಟ್ಟು ತಿಂತ್ಕೊಂಡು. ಹೂನಮ್ಮ ನಿನ್ನ ಮಕ್ಕ ತಂದಾಕದೆ ಒಳ್ಳೊಳ್ಳೇದ ಉಂಡು ಅದಕ್ಕೆ ನಾವು ದಪ್ಪಗಾಗಿರೋದು. ಈಗ ನೀನು ದಪ್ಪಗಾಗಿ ನಾನು ದಪ್ಪಗ. ಇದು ನೋಡು ನಿನ್ನ ನಮ್ಮ ಮಾಮ ಹೆಂಗೆ ತಂದಾಕಿ ಹೆಂಗೆ ಸಾಕಿತ್ತು ನಿನ್ನ. ನಾವು ನೋಡಿ ಸಾಣಕ ನೀನು ನೋಡಿ ಹೆಂಗೇನೆ. ಈಗ ನಿಮ್ಮವು ಇದ್ರೆ ಇರ್ಲೇಳಮ್ಮ. ಈಗ ಮದುವೆ ಹೋಗಿದ್ದಲ್ಲ ನಿಂಗೆ ಅಜ್ಜಿ, ಮದುವೆ ಚೆನ್ನಾಗಾತೆ. ನೀನು ಹೋಗಿ ಬಂದಲ್ಲ ಚೆನ್ನಾಗಿ ಮಾಡಿರ ನಮ್ಮ ಮದುವೆನೇ. ಮದುವೆನ ಬಿಡಮಣಿ ರಾಜಮ್ಮ, ನೀನು ದುಡ್ಡು ಅಂದಿದ್ರೆ ಯಾರು ಬೇಕಾದ್ರೂ ಮಾಡ್ತಾರೆ. ಇವಾಗಿನ ಮದುವೆ ಏನು ಯಾದಾಗ ಬೈಗಿಂದನ ಮಾಡ್ತಾರೇನು ಬಿಡಮ್ಮ. ಏನು ಮದುವೆ ಏನು ಕತೆ? ನಮ್ಮ ಕಾಲದಾಗ ಹಿಂಗೆಲ್ಲ ಇರಲಿಲ್ಲ. ಮತ್ತು ನಿಮ್ಮ ಕಾಲದಾಗ ಏನೇನು ನೋಡ್ಬೇಕಾಗಿತ್ತು ನೋಡಮ್ಮ. ಅಲ್ಲ ಅಂಥದ್ದೇನು ನೋಡ್ದಲೆ ಅತ್ತೆಮ್ಮ ನೀನು? ಅದೇನೋ ನಿಮ್ಮ ಕಾಲದಾಗ ಎಂತೆಂಥದ್ದು ನೋಡ್ಬೇಕಾಗಿತ್ತು ಅಂತಂದಂತೀಯ. ಅಂಥದ್ದೇನು ನೋಡಿದೆ ತಾಯಿ ನೀನು? ಅಲ್ಲೇನೇನು ಗಂಡಿ ಏನು ಅಲ್ಲೇ ನಿನ್ನ ಎದುರಿಗೇನು ಪ್ರಸ್ತಕ್ಕೆ ಬಿಟ್ಟಾರಮ್ಮಂಗೆ ಹೇಳ್ತಿಯಲ್ಲ ತಾಯಿ ಎಂತೆಂಥದ್ದು ನೋಡಿದೆ ಅಂತಂದೇಳಿ. ಇನ್ನೆಂಥದ್ದು ನೋಡಿದೆ ನೋಡಿ? ಈ ಪಿಳ್ಳೆ ಲಸ್ ಮಕ್ಕಳು ಮಾನ್ಗೆಟ್ಟಾಳೆ ನಮ್ಮ ಮಾತಾಡೋದ. ಏಯ್ ಸುಮ್ಕಿರು. ಎಂತೆಂಥದ್ದು ನೋಡಿದೆ ಅಂದರೆ ಬರೀ ಅಂಥದ್ದೊಂದು ಬಿಟ್ಟರೆ ಇನ್ನೆಂಥದ್ದು ಇರೋದೇ ಇಲ್ವಿ. ಎಂತೆಂಥದ್ದು ಅಂತಂದರೆ ನೋಡು ನಮ್ಮ ಕಾಲದಾಗೆಲ್ಲನ ಈಗ ಮನೆ ಮುಂದೆ ಮಾಡ್ತಿದ್ವಿ. ಇವಾಗೆಲ್ಲ ಛತ್ರದಾಗೆ ಕುಡಿಯೋಕ್ಕೆ ನೀರು ಈಗ ಲೋಟದಾಗೆ ಕೊಡೋರು. ನಮ್ಮ ಕಾಲದಾಗೆಲ್ಲ ಸಿಲ್ವರ್ ಲೋಟ್ಗಳು ಒಯ್ಯಾರು ತಂದು ಚಮ್ನಾಗೆ. ಇವಾಗ ನೋಡು ಅವ್ರವ್ರಿಗೆ ಎಷ್ಟೆಷ್ಟು ಬೇಕು ಅಷ್ಟಷ್ಟು ಕುಡಿಯೋಂಗೆ ಬಾಟ್ಲಿ ನೀರು. ಆಮೇಲಿಂದನ ಅದು ಯಾತೆ ಬಸಿ ಅಂತೂ ಮಸ್ತಾಗಿ ಹಾಕ್ತಾರಮ್ಮ ಹಂಗೇನೆ. ಒಂದು ಲೋಟನೂ ಸಮೇತ ಇರಲ್ಲಮ್ಮ ನೀರು ಕುಡಿಯೋಕ್ಕೆ ಅಂತಂದರೆ ಒಂದೊಂದು ವಾಟರ್ ಕ್ಯಾನ್ ಕೊಡ್ತಾರೆ. ಅದ್ರಾಗೆ ಕುಡಿಬೇಕು, ಕುಡಿದು ಸುಮ್ಮನಾಗಬೇಕು. ಮಜ್ಜಿಗೆ ವಯಸ್ಕೊಂಬನಂದ್ರೆ ಒಂದು ಲೋಟ ಇರಲ್ಲ, ವಾಟರ್ ಕ್ಯಾನ್ನಾಗೆ ಕುಡಿಬೇಕು, ನೀರೇ ಎಚ್ಚದವು ಸುಮ್ಮನಾಗಬೇಕು ಅಂತಂದೇಳಿ. ನಮ್ಮ ಕಾಲದಾಗ ಹಂಗಲ್ಲಮ್ಮ. ಆ ಲೋಟ ಕೊಡೋರು ನೀರು ಕುಡ್ದಾದ್ಮೇಲೆ ಮಜ್ಜಿಗೆನ ವಹಿಸ್ಕೊಂಡು ಕುಡಿತಿದ್ವಿ. ಎಲ್ಲ ಬಾಟ್ಲಿಗಳಮ್ಮ. ಸ್ವೀಟ್ ಅಂತೂ ಮಸ್ತಾಗದೆ ಎತ್ತದ ಮಾಡಿರ್ತಾರೆ. ಈಗೆಲ್ಲ ಶುಗರು ಅಂತಂದೇಳಿ ತಿಂಬೋದೇ ಇಲ್ಲ. ನಮ್ಮ ಕಾಲಾಗೆ ಗಟ್ಟಕ್ಕಿ ಪಾಯಸ ಮಾಡಿರೇ ಹಂಗೆ ನೆರಳಿಡಿ ಚೌಟ ಒಯ್ಕೊಂಡು ಹಿಂಗೆ ಸಣ್ಣ ಚೌಟ ಸಾರ್ಬಿಡೋ ಚೌಟನ ಬಿಟ್ಟರೆ ನಡೀತಿದ್ದಿಲ್ಲಮ್ಮ. ಅವಾಗ ಹಂಗೇನೆ ನಾವು ಕಾಲದಾಗೆ ಇಡಿ ಚೌಟು ಪಾಯಸ ಉಣ್ತಿದ್ದು. ಈಗ ಆಗ ಚೌಟ್ನಾಗ ಹಾಕ್ತಾರೆ, ಅದನ್ನೇ ತಿಂಬಕ್ಕೇನೆ ಬಾಯಿ ಕೊಟ್ಟಿಲ್ಲ ದೇವರು. ಶುಗರು ಬಿ ಪಿ ಅಂತಾನೆ
ಆತ್ಲಾಗ ಒತ್ತಲಿಸ್ತಾರೆ ಸಿಹಿಯಲ್ಲನ, ಅದ್ರಾಗ ಏಟೋ ಒಟ್ಬಿಟ್ಟಿರ್ತಾರೆ ಹಂಗೇನು. ಇನ್ನೇತತ್ ನೋಡಿ ಹೇಳ್ತಾಯಿ ನೀನು ನಿನ್ನ ಕಾಲಕ್ಕೂ ಈಗ ಏನು ವ್ಯತ್ಯಾಸ ಐತೆ ಅಂತಂದಂಬದ. ಮದುವೆಗಿನ ಮುಂದಾಗಿ ಫೋಟೋ ತೆಗಿಸ್ಕೊಂಡು ನಾವು ಹಾಕ್ಲಿಲ್ವೇನ ತಲೆ ಟಿ ಬಿ ಅಂತದ್ರಾಗ ಬತ್ತಿತ್ತಲ್ಲ, ಅದು ನೋಡ್ಲಿಲ್ಲ ನೀನು? ಆಗಳೇ ಕಣಿಲ್ಲ ಸ್ಮಕ್ಕ. ಆಗಳೇ ಮುಂದಾಗೇನೆ ಆಲೆ ಫೋಟೋನ ಎಲ್ಲೆಲ್ಲೆಲ್ಲೆಲ್ಲ ಇದೆ ಅಂತೆ, ಏನು ಸಮುದ್ರದಾಗಂತೆ, ಗಿಡದಾಗಂತೆ, ಮರದಾಗಂತೆ, ಅದು ಎಲ್ಲಿ ತೆಗೆದ್ರು ಮಂಗಾತು ಕಣೆ ನನಗಂತೂ. ಅದು ಎಲ್ಲಿಗೆ ಹೋಗಿ ತೆಗಿಸ್ಕೊಂಡ್ರೆ ಮದುವೆಗಿನ ಮುಂದಾಗಿ ಹಿಂಗೆ ನಮ್ಮ ಹೋಗೋದು ಜೇತಿಗೆ ಕರ್ಕೊಂಡು ಯಾರು ಇಲ್ದಲೇ ಹೆಣ್ಣು ಗಂಡು ಕಳಿಸಿ ಫೋಟೋದನ್ನು ಕಳಿಸಿ ಮುಂದಾಗೆ ಎಲ್ಲ ಮುಗಿಸ್ಕೊಂಡು ಬರೋಂಗೆ. ಈಗೇನು ಇದು ಎಂಥ ಕಾಲ ಬಂತಮ್ಮ, ಹಿಂಗೆ ಮುಂದಾಗೆ ಫೋಟೋ ತೆಗಿಸ್ಕೊಂಬೋದು ಅಂತಾನ. ನಮ್ಮ ಕಾಲದಾಗೆ ಗಂಡೇನೆ ತಲೆ ಎತ್ತಿ ನೋಡ್ತಿರ್ಲಿಲ್ಲಮ್ಮ. ಈಗ ನೋಡಿ ಕಸ್ಮಕ್ಕ ಎಂಥದ್ದು ಬಂತು. ನಾನು ಹಂಗಂದ್ಕೊಂಡೆ ಕಣೆ, ಇದಾಗೆ ಎಲ್ಲೆಲ್ಲಿ ಅರಮನೆ ಅಂತೆ, ಅವು ಸಮುದ್ರ ತಗಂತೆ, ಗಿಡದ ತಗಂತೆ, ಅಲ್ಲಿ ಇಲ್ಲಿ ತೆಗ್ದವ ಆಗ್ತಿದ್ರು ಕಣೆ ಮುಂದಾಗೆ. ಎಲ್ಲ ಹಂಗೆ ಪಿಕ್ಚರ್ನಾರು ಹಿಂಗೆ ಕೈ ಇಟ್ಕೊಂಡು ಕಾಲು ಇಟ್ಕೊಂಡು ಇದು ಮಾಡ್ತಾರಲ್ಲ, ಹಂಗೆ ಎಲ್ಲ ಬಂದಿರೋದು ಕಣೆ ಹಂಗೇನೆ. ನಮ್ಮ ಅತ್ತಿ ನಾನು ಬಾಯ್ ತಕೊಂಡು ನೋಡೈತೆ ನಿಮ್ಮ ಮಾಮ ಹಂಗೆ ನಿನ್ನ ಕೈ ಕಾಲು ಇಟ್ಕೊಂಡು ಮುಂದಾಗೇನೆ ಇಟ್ಕೊಂಡಿತ್ತೇನು? ಹೆಂಗೆ ನಿನ್ನ ಕಾಲದಾಗ ಹೆಂಗಿದ್ದೆ ನಿನ್ನ ಮಾಮನ ಜೊತೆ? ಈ ಪಿಳ್ಳಸ್ ಮಕ್ಕೊಬ್ಳು ಕಣೆ, ಇವಳದೆ ಒಂದು ತಮಾಷೆ. ನಾನು ಈಗಿಂದ ಹೇಳ್ದೆ ನಿನ್ನ ಕಾಲದಾಗ ಹೆಂಗಿತ್ತು, ಮಾಮನ ಜೊತೆ ನೀನು ಹೆಂಗಿದ್ದೆ ಅಂತಂದು ಕೇಳ್ದಂಗಿರಲ್ಲ. ಸುಮ್ಕೆರೆ ಹೋಗಿ ನಿಮ್ಮ ಮಾಮನ್ನ ಕೇಳು ಹೆಂಗಿದ್ದೆ ನೀನು ಅತ್ತೆ ಜೊತೆಲೆ ಅಂತಂದು ಹೇಳಿ. ಈಗ 40-50 ತೋರಿಸ್ತವೆ, ಯಾರು ನೆನ್ಪಿಕೊಂಡಿರ್ತಾರೆ? ಅವೆಲ್ಲ ನೆನಪಿಕೆಮ್ಮ ಅಂತವೆ ಅಮ್ಮ. ನೀನೇನು ನೆನಪಿಕೊಂಡಿರ್ತಾರೆ ಅಂತಂದ್ರೆ ಮತ್ತೆ ಅವೆಲ್ಲ ನೆನಪು ಉಳಿ ಅಂತವೆ. ಇವಾಗೆಲ್ಲ ನೆನಪಿರಲಿ ಅಂತಲೇ ಮತ್ತೆ ಮದುವೆಗೆ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಫೋಟೋ ತೆಗ್ಸೋದು, ವೀಡಿಯೋ ಮಾಡಿಸೋದು ಎಲ್ಲ ಮಾಡೋದು. ಮತ್ತೆ ನೆನಪಿರ್ಬೇಕು. ಮತ್ತೆ ಅಲ್ಕನತ್ತೆ ನೀನು ಯೋಚಿಸಕ್ಕೆ ಮಾತಾಡ್ಸಿದ್ದೆ ನಮ್ಮ ಮಾಮನ ಮದುವೆಗೆ. ನಾನು ನೋಡಲ್ಲೇನು ಮದುವೆಗಿದ್ದೆ ನೀನು ಹೆಂಗತ್ತೆ? ಮತ್ತೆ ಮದುವೆನೇ ಇವಾಗಿನಾರು ಯೋಸಲ್ಲಿ ಬಂದು ಹೋಗ್ತಾರೆ, ಹಿಂಗೆಲ್ಲ ಮಾಡ್ತಾರೆ. ನೀನು ಹೆಂಗಾದ ಮತ್ತೆ? ನಮ್ಮ ಅತ್ತೇನು ಪ್ರಸಿದ್ಧಿನ ಅಷ್ಟೇನೆ ಅನ್ಸುತ್ತೆ ಮಾತಾಡ್ಸಿರೋದು ನಮ್ಮ ಮಾಮನ. ಅವತ್ತೆ ಫಸ್ಟ್ ಏನತ್ತೆ ಮಾತಾಡ್ಸಿದ್ದು? ಏನು ಮುಂದಾಗೆ ನಾನು ಮಾತಾಡ್ಸಿ ಉಂಬಪ್ಪ ಕಿತ್ತಿದ್ದೆ, ಏನು ನಾನು ಗೊತ್ತಿದ್ದೆ ನೀವು ಅಪ್ಪ ಅಮ್ಮ ಇಲ್ದಾಗ ಮಾಮ ಅಲ್ಕೊಂಡು ನಿಂಗಜ್ಜಿ ನಿನ್ನೆಲ್ಲ ಕೇಳ್ತಾಳೆ. ಅವಳು ಲೋಸ್ ಮಕ್ಕ ಹೆಂಗೆ ಮಾಡಿದ್ಲು, ಹೆಂಗೆ ಉಂಬಕ್ಕಿಕ್ಕಿದ್ಲು, ಅವಳು ಗಂಡಿಗೆ ಯಾವಾಗ ಮಾತಾಡ್ಸಿದ್ಲು, ಯಾವಾಗ ಪ್ರಸ್ತಾವ ಮಾಡಿದ್ರು ಕೇಳು. ಅವಳು ನಿನ್ನ ಕೇಳ್ತಾಳೆ, ನೀನು ನಿಂದೇಳೆ ಮತ್ತೆ ಅಂತಂದು ಒಂಬದೇ ಇಲ್ಲ, ನೀನು ಸುಮ್ಮನೆ ನಿನ್ನವೇ ಹೇಳ್ತಾ ಇರ್ತೀಯ. ಅವಳು ಬಿಡಮ್ಮ ಹಂಗೇನೆ ತಮಾಷೆ ಮಾಡೋದ್ರಾಗೆ ಇದು. ಬೈನಾಗ ಹೋಗ್ಲಿ ಹೇಳ್ತೀನಿ ಸರಿಯಾಗಿ ಅವಳನ್ನ ಚಾರ್ಜ್ ತಗೊಳಪ್ಪ ಅಂತಂದೇಳಿ, ಅವಾಗ ಗೊತ್ತಾಗುತ್ತೆ. ಈ ಕಡಮ್ಮ ನಿಲ್ಲಸ್ಮಕ್ಕ, ನಾವಂತೂ ನಿಮ್ಮ ಮಾಮ ಬಂದರೆ ಮಾತೇ ಆಡಿಸ್ತಿಲ್ಲ ಕಣಮ್ಮನಿ. ಹಿಂಗೆ ನಾಸಿಕೊಂಡು ನಾವು ಯಾತು ಒಂದು ಲೋಟ ನೀರನ್ನು ಕೊಟ್ಟಿಲ್ಲ ಕಣಮ್ಮನಿ. ಹಂಗೆ ಮದುವೆ ದಿನಲೇ ಕಣಮ್ಮನಿ, ನಾವು ಮದುವೆ ಆದಮೇಲೆ ನಾವು ಮಾತುಕತೆ ಎಲ್ಲ ಹಿಂಗೆಲ್ಲ ಏನು ನಮ್ಮ ಕಾಲದಾಗೆ ಇರಲಿಲ್ಲ ಕಣಮ್ಮನಿ. ಮಾಮ್ಗೆ ಹೇಳ್ತೀನಿ ತಡಿ ಸರಿಯಾಗಿ ನೋಡ್ಕೊಣ. ಮತ್ತೇನೆ ನೀನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಇವಾಗ ಹೆಂಗೆ ನೋಡ್ಕೊಂತಾರೆ ಹಂಗೆ ನೋಡ್ಕೊಂತಂದೇಳಿ ಹೇಳ್ತೀನಿ. ನಿಮ್ಮ ಮಾಮೇನ ಅಜ್ಜಿನೇನು ಕರಿತಿರುತ್ತಮ್ಮೋ ಹಂಗೇನೆ ಬಾರೇ ತಲೆ ಬಾಸ್ಕ್ಯ ಮಕ ತೊಕೊಬಾರೆ ಉಣ್ಬಾರೆ ಅಂತಂದೇಳಿ ಎಷ್ಟು ಪ್ರೀತಿ ಮಾಡ್ತೈತಿ. ನಿನ್ನ ನೋಡಿಲ್ಲ ಸ್ಮಕ ಬಂದು ನೋಡತ್ತೆ ಮತ್ತೆ ಗನ್ಮಾಗಿ ನೋಡು. ಮಾಮ ಹಂಗೆ ಲವ್ ಮಾಡುತ್ತೆ ನಿನ್ನ, ನೀನು ಹೇಳೋದೇ ಇಲ್ಲ ನೋಡು. ಅಲ್ಕೊಂಡು ಹುಡುಗಿಲ್ಲ ಸ್ಮಕ ನೋಡಿ ಅವನ್ನ ಮತ್ಕೆಟ್ಟನ್ನ ಈ ವಯಸ್ಸಾಗಿ ಏನು ಇದು ಮಾಡ್ತಾನೆ ಅಂತಂದೇಳಿ. ನಮ್ಗೇನು ಗೊತ್ತಾಗಲ್ವೇನಮ್ಮ? ತಲೆ ಬಸ್ಕೆಂಬೋದು ಮಕ ತೊಗೊಂಬೋದು, ತಲೆ ಬಸ್ಕೆ ಬಾ ಮಕ ತೊಗೊಬಾ, ಬಾ ಬಾ ಇಲ್ಲಿ ಕೂಕ ಮಂಕ್ಯಮ್ಮ ಬಾ ಮುಗ್ಲಾಗ ಮಂಕ್ಯ ಬಾ, ಜಾಗಿಲ್ಲ ಇಲ್ಲೇ ಹಾಸ್ಕೆ ಬಾ ಅಂತಂದೇಳಿ ಕರೀತಾನಲ್ಲಿ ಹುಡುಗಿ. ನನಗೇನು ಹಾಸ್ಕೆದಂಗಾಗುತ್ತೆ, ಸತ್ತೋಡು ಸಾವಾಗುತ್ತೆ ಕೇಳಿಸ್ಕೊಂಡ್ರೆ ಯಾರೇನಪ್ತಾರ ಮಂಗಾಗುತ್ತೆ, ಜೀವ ಇಸಿಕೆನಂಗಾಗುತ್ತೆ ಕಣಮ್ಮನಿ ನನಗಂತೂ. ಇವಳು ನಗೋಕೆ ವಾಸೆ, ಇವಳು ಲೋಸ್ಮಕ್ಕ ನಗೋಕೆ ವಾಸೆ. ನೋಡಮ್ಮ ನಿಮ್ಮ ಯಜಮಾನ್ರು ನೀನು ಹಂಗೆ ನೋಡ್ಕೊಂತಾರೆ. ಲೋಸ್ಮಕ್ಕ ಯಜಮಾನ್ರು ಹಂಗೆ ನೋಡ್ಕೊಂಬಲ್ಲ ಏನಿಲ್ಲ ನೋಡಿ ಅಂತ ಗಂಟು ಸಂಪಾದನೆ ಮಾಡಿದ್ದೀನಿ ನೀನು. ಸುಮ್ಕಿರಮ್ಮನಿ, ಯಾವ ವಯಸ್ಸಿನಾಗ ಹೆಂಗಿರ್ಬೇಕು ಹಂಗೆ ಇರಬೇಕು. ಈ ವಯಸ್ಸಿನಾಗಲ್ಲ ಅದೆಲ್ಲ ಮುಗ್ದೋಗಿತ್ತು ಕಣಮ್ಮನಿ. ನಮ್ಗೆ ಏನಾಗಬೇಕಾಯ್ತಮ್ಮನಿ ಅವೆಲ್ಲನ ಸುಮ್ಮನೆ ಇರಬೇಕು. ಸೊಸೆರು ಮಕ್ಕಳು ಮೊಮ್ಮಕ್ಕಳು ಮನೆ ತುಂಬ ಇರ್ತಾರೆ. ನಮಗೆ ಏನೋ ಉಂಡು ಯಾವ್ದಾನ ಒಂದು ಬದುಕಬಾಳ ಮಾಡೋದು ಬಿಟ್ಟು ಇಂಥವೆಲ್ಲ ಯಾತ್ಕಮ್ಮನಿ ನಮಗೆ ನೋಗಲ್ವೇ? ಏನು ಸದ ತಗೊಂಬಲ್ವೇ ನಮ್ಮನ್ನು? ಬರೇ ನಿಂತ್ಕೊಂಡು ಮಾತಾಡಿದ್ದೆ ಆಯ್ತು, ಒಂದು ಲೋಟ ನೀರು ತರಲಿಲ್ಲ ನೀನು ಹಂಗೇನೆ ಮಾಮಾಗೆ ಬರ್ತಾನೆ ಅಂತಂದು ಇಟ್ಟಾದ್ರೂ ಬರಲಿಲ್ಲ. ಹೋಗಿ ನೀರನ್ನು ತಗೊಂಬರೋಕೆ ಹೋಗಿ ಇವಳು ಮಾತಿನ ಮೇಲೆ ಬಿದ್ದುಬಿಟ್ರೆ ನೀರು ಕೇಳಲ್ಲ ಮುದ್ದೇನೂ ಕೇಳಲ್ಲ. ನಮ್ಮ ರಸ್ಮಕ್ಕ ಅಂತಾಳು. ತೊತ್ತೀನಿ ಹೋಗಿ ಜಲ್ದು ಕೈ ಇಟ್ಕೊಂಡು ಬಾ. ನೋಡಿದ್ರಲ್ಲ ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ಮುಂದಿನ ವೀಡಿಯೋ ಮಾಡೋಕ್ಕೆ ಖುಷಿ ಆಗ್ತೈತಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿರಿ ದಯವಿಟ್ಟು.